ಹೇಮಾವತಿ ಅಮ್ಮ ಹಾಗೂ ವೀರೇಂದ್ರ ಹೆಗಡೆ ಅವರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಅಮಿತ್ ಪಾಷಾ ಅಂತ ಹೇಳ್ಬಿಟ್ಟು ಪ್ರಾರಂಭದಲ್ಲಿ ಎಂಟ್ರೆನ್ಸ್ ನಲ್ಲಿ ಒಂದು ಮಂಟಪ ಇದೆ. ಸ್ಥಳದಿಂದ ಪ್ರಸಾದ ಅಂತಾನೆ ನಾವು ಸ್ವೀಕಾರ ಮಾಡ್ಬೋದು. ಚೋಳರ ಕಾಲದ ಶಿಲಾ ಈ ಜಗತ್ತನ್ನ ಕಾಯುವವನು. ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಯಾತ್ರೆಯನ್ನು ಹೊರಟಿದ್ದೀವಿ. ಆ ಯಾತ್ರೆಯಲ್ಲಿ ನಾವು ಈಗ 22ನೇ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಈ ದೇವಸ್ಥಾನ ಬಂದು ಜನಾರ್ದನ ಸ್ವಾಮಿ ದೇವಸ್ಥಾನ. ಬನ್ನಿ ನೋಡ್ತಾ ಅದ್ರ ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಈ ದೇವಸ್ಥಾನ ಬಂದು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು ಹೊನ್ನುಡಿಕೆನ ಗ್ರಾಮದಲ್ಲಿದೆ. ನಾವು ಬಂದ ಪ್ರಾರಂಭದಲ್ಲಿ ಎಂಟ್ರೆನ್ಸ್ ನಲ್ಲಿ ಒಂದು ಮಂಟಪ ಇದೆ. ಸುಮಾರು 4, 8, 12, 16 ಕಂಬಗಳುಳ್ಳ ಒಂದು ಸುಂದರವಾದ ಮಂಟಪ ಇದೆ. ಹಾಗೇನೆ ನಾನು ಪಕ್ಕದಲ್ಲಿ ನೋಡಿದೆ, ಇಲ್ಲಿ ಶಿಲಾಶಾಸನ ಕೂಡ ಇದೆ. ಚೋಳರ ಕಾಲದ ಶಿಲಾಶಾಸನ ಅಂತ ಹೇಳಲಾಗುತ್ತೆ. ನೀವು ನೋಡಬಹುದು, ಇಲ್ಲಿ ಕಲ್ಲುಗಳಲ್ಲಿ ಕೆತ್ತನೆಯನ್ನ ಮಾಡಲಾಗಿದೆ. ಏನು ಕಾಣಿಸ್ತಾ ಇಲ್ಲ, ಮಳೆ ಮತ್ತೆ ಗಾಳಿ ಬಿಸಿಲಿಗೆ ಸುಮಾರು 1000 ವರ್ಷಗಳ ಹಳೆ ಕಾಲ ಕಲ್ಲುಗಳಿದು. ಈ ದೇವಸ್ಥಾನವನ್ನ ಸುಮಾರು 2011ರಲ್ಲಿ 40 ಲಕ್ಷ ವೆಚ್ಚದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಹಾಗೂ ಕರ್ನಾಟಕ ಸರ್ಕಾರ ಪ್ರಾಚ್ಯ ವಸ್ತು ಸಂಗ್ರಹಾಲಯ ನಿರ್ದೇಶನಾಲಯ ಹಾಗೂ ಹೊನ್ನುಡಿಕೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಇವರೆಲ್ಲ ಸೇರಿ ಈ ದೇವಸ್ಥಾನವನ್ನ ಒಂದು ಜೀರ್ಣೋದ್ಧಾರ ಆಗಿದೆ. ತುಂಬಾ ಅದ್ಭುತವಾಗಿದೆ. ಜನಾರ್ದನ ದೇವಸ್ಥಾನ. ಜನಾರ್ದನ ಅಂದ್ರೆ ಕೃಷ್ಣ, ಈ ಜಗತ್ತನ್ನ ಕಾಯುವವನು. ಬನ್ನಿ ಅವನ ದರ್ಶನವನ್ನು ಮಾಡೋಣ. ನಾವು ಬಾಗ್ಲಲ್ಲಿ ನೋಡ್ಬೋದು ಶ್ರೀಲಕ್ಷ್ಮಿ, ಶಂಖ, ಈ ಕಡೆ ವಿಷ್ಣು. ತುಂಬಾ ಚೆನ್ನಾಗಿದೆ ಬಾಗ್ಲು. ಮತ್ತೆ ಒಳಗಡೆ ಮಂಟಪ ಅದ್ಭುತವಾಗಿದೆ. ಫುಲ್ಲು ಕಲ್ಲಿನಿಂದಲೇ ಕಟ್ಟಲ್ಪಟ್ಟಂತ ದೇವಸ್ಥಾನ, ಚೋಳರ ಕಾಲದ್ದು. ಬನ್ನಿ ದೇವರ ದರ್ಶನವನ್ನ ಮಾಡೋಣ. ಜನಾರ್ದನ ನಿಂತಿರುವಂತ ಸ್ವರೂಪ. ಇಲ್ಲಿನ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿದೆ ಅಂತ ನಾವು ನೋಡ್ಬೋದು. ಅಂದ್ರೆ ಹಳೆ ಕಾಲದರು ಮಳೆ ನೀರು ಬೆಳಕಿಗೋಸ್ಕರ ಮಳೆ ನೀರು ಬಂದ್ರೆ ಕೆಳಗಡೆ ಬೀಳೋದು, ಇದ್ರ ಜೊತೆಗೆ ಬೆಳಕು ಮತ್ತೆ ಗಾಳಿ ದೇವಸ್ಥಾನ ಒಳಗಡೆ ಹೇಗೆ ಬರಬೇಕು, ಅವರ ಬುದ್ಧಿವಂತಿಕೆ ಎಷ್ಟಿತ್ತು ಅಂತ ನಾವು ಇದ್ರಲ್ಲಿ ಮಾಡ್ಬೋದು. ನಾವೀಗ ಕಂಪ್ಯೂಟರ್ಗ ಎಲ್ಲನೂ ChatGPT, AI ಇವನ್ನೆಲ್ಲ ನೋಡಿ ಇದು ಮಾಡ್ತೀವಿ. ಈ ಒಂದೊಂದು ಕಲ್ಲುಗಳು, ಈ ಒಂದು ಕಲಾಕೃತಿಗಳು ಎಲ್ಲೋ ಬೇಲೂರು, ಹಳೆಬೀಡು, 1-2-3 ಕಡೆ ಅಷ್ಟೇ ನೋಡಿರ್ತೀವಿ. ಬಟ್ ಪ್ರತಿ ಹಳ್ಳಿಗಳಲ್ಲೂ ಈ ಥರ ಕಲಾಕೃತಿಗಳು ಇತ್ತು. ಬಟ್ ಉಳಿಸುವಂತ ಕೆಲಸ ಆಗ್ಬೇಕು. ಇರುವಂತ ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋಣ. ತುಂಬಾ ಅದ್ಭುತವಾಗಿದೆ. ಬನ್ನಿ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮುಂಚೆ ಹೇಗಿತ್ತು ದೇವಸ್ಥಾನ ಅಂತ. ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸ್ವಾಮಿ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ ಅಂತ. ಓಕೆ. ಈ ದೇವಸ್ಥಾನ ಮುಂಚೆ ಹೇಗಿತ್ತು? ಈ ದೇವಸ್ಥಾನ ಮೊದಲು ಬಿದ್ದೋಗಿತ್ತು. ಚೋಳರ ಕಾಲದಲ್ಲಿ ಕಟ್ಟಿರೋದು. ಅದು ಶಿಥಿಲಾವಸ್ಥೆಯಲ್ಲಿದ್ದು ಬಿದ್ದೋಯ್ತು. ಇರೋಂಥ ಸುರೇಶ್ ಗೌಡರು ನಿಂತ್ಕೊಂಡು ವೀರೇಂದ್ರ ಹೆಗಡೆಯವ್ರ ಸಹಾಯ ತಗೊಂಡು ಅವರೇ ನಿಂತ್ಕೊಂಡು ಹೆಗಡೆಯವ್ರ ಇದರಿಂದ ಫಂಡಿಂದ ದುಡ್ಡು ಹಾಕಿ ಮಾಡಿದರು. ಕೆಲಸ ಮಾಡಿಸಿ ತಿರ್ಗಾ ಅದೇ ಮಾಮೂಲಿ ದೇವಸ್ಥಾನ ಮಾಡಿರು. ಮುಂಚೆ ಪೂಜೆಗಳು ನಡೀತಾ ಇತ್ತು. ಸ್ವಲ್ಪ ಅವಾಗ ಅಷ್ಟೊಂದು ಇರಲಿಲ್ಲ. ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದಾಗ ಏನೋ ವಾರಕ್ಕೊಂದಿನ ಮಾಡ್ಕೊಂಡವ್ರು ಮಾಮೂಲಿ ಐನೋರುಗಳು ನಡೆಸ್ಕೊಂಡು ಹೋಗೋರು. ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇರಲಿಲ್ಲ. ತಿರ್ಗಾ ಹೆಗಡೆಯವ್ರನ್ನ ಕರೆಸಿ ಇದನ್ನು ಉದ್ಘಾಟನೆ ಮಾಡಿಸಿಲ್ಲ. ಈಗ ದೇವಸ್ಥಾನ ಅಭಿವೃದ್ಧಿ ಮಾಡಿಸಿರು. ಅದು 45 ಲಕ್ಷನ ಏನೋ ಅವಾಗ ಧರ್ಮಸ್ಥಳ ಸಂಘದಿಂದ ದುಡ್ಡು ಹಾಕಿ ಇದರಲ್ಲಿ ಇನ್ನು ಉಳಿದಿದ್ದು ಶಾಸಕರ ದಾನ ಎಲ್ಲ ಸೇರಿಸಿ ಮಾಡಿ ಒಂದು ಅಭಿವೃದ್ಧಿ ಕೆಲಸ ಮಾಡಿಸ್ಯಾವ್ರಿ. ಇದು ನಡ್ಕೊಂಡು ಹೋಗ್ತಾ ಐತೆ. ನಾವು ಊರಿನವರು ಸಪೋರ್ಟ್ ಕೊಡ್ತಾ ಇದ್ದೀವಿ. ಕೊಟ್ಕೊಂಡು ದೇವಸ್ಥಾನ ಸುತ್ತಮುತ್ತಲೂ ನಮ್ಮ ಹೆಗಡೆಯವರು ಸುಮಾರು ದೇವಸ್ಥಾನಗಳಿಗೆ ಕೊಟ್ಟವ್ರಂತೆ ನಮ್ಮ ಸುತ್ತಮುತ್ತಲೂ. ಇಲ್ಲಿನ ಸ್ಥಳೀಯರ ಪ್ರಕಾರ ಶಾಸಕರಾದಂಥ ಸುರೇಶ್ ಗೌಡರು ತುಂಬಾ ಇಲ್ಲಿ ದೇವಸ್ಥಾನಕ್ಕೆ ಮತ್ತೆ ಹಳ್ಳಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಬನ್ನಿ ಇಲ್ಲಿನ ಊರಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಅಮಿತ್ ಪಾಷಾ ಅಂತ ಹೇಳ್ಬಿಟ್ಟು. ಓಕೆ. ಇದೇ ಊರಿನವರು, ಮೂಲತಃ ಇದೇ ಊರಿನವನು. ನಾನು SDMC ಜಿಲ್ಲಾಧ್ಯಕ್ಷರು. ಮತ್ತು ಇದೇ ಧರ್ಮಸ್ಥಳ ಸಂಘದಲ್ಲಿ ನನಗೆ 78 ಸಂಘ ಒಕ್ಕೂಟದ ಅಧ್ಯಕ್ಷರು ಸಹ ನಾನು ಮಾಡಿದ್ದಾರೆ. ಮೂಲತಃ ನಾನು ಮುಸ್ಲಿಮ್ಸು. ಹೌದಾ? ಹಾಂ, ಮೂಲತಃ ನಾನು ಮುಸ್ಲಿಮ್ಸು. ಇಲ್ಲಿ ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ನಮಗೊಂದು ಧರ್ಮಸ್ಥಳದಿಂದ ಪ್ರಸಾದ ಅಂತಲೇ ನಾವು ಸ್ವೀಕಾರ ಮಾಡ್ಬೋದು. ಯಾಕಂದರೆ ಇಲ್ಲೇ ಇದು ಜನಾರ್ದನ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳಿಂದ ಪಾಳ್ಬಿದ್ದಿತ್ತು. ನೀವು ಇದರಲ್ಲಿ ಒಂದು ಪಾಂಪ್ಲೆಟ್ ಅದು ನೋಡ್ಬೋದಾಗಿತ್ತು. ತುಂಬ ಪಾಳ್ಬಿದ್ದಿತ್ತು. ಅದನ್ನು ಸರ್ಕಾರದವ್ರು ಏನು ಅದನ್ನು ಮೂಲತಃ ಅದನ್ನು ತೊಗೊಳ್ಳಿಲ್ಲ. ಈ ಕ್ಷೇತ್ರದ MLA ಅವರು ಮತ್ತು ಈ ಊರಿನ ಗ್ರಾಮಸ್ಥರು ಹಾಗೂ ಹೆಚ್ಚಿನದಾಗಿ ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅನುದಾನವನ್ನು ಕೊಟ್ಟು ಇದು ಮಾಡಿ ಇಲ್ಲಿ ಸುಮಾರು ಒಂದು 2-3 ಫ್ಯಾಮ್ಲಿ ಇತ್ತು. ಇಲ್ಲಿ ಈ ದೇವಸ್ಥಾನ ಮಾತ್ರ ಪಾಳ್ಬಿದ್ದು 2-3 ಫ್ಯಾಮ್ಲಿ ಇತ್ತಿಲ್ಲಿ. ಆ ಫ್ಯಾಮ್ಲಿನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅವ್ರಿಗೆ ಮನೆಯನ್ನು ಕಟ್ಟಿ ಮೂಲತಃ ಇದು ಮಾಡಿ ಈ ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿಬಿಟ್ಟು ಮಾಡಿಕೊಟ್ಟಿದಂತಹ. ಇದರ ಜೊತೆಗೆ ದೇವಸ್ಥಾನ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಈ ಊರಿನೆಲ್ಲ ಅಥವಾ ಈ ತಾಲೂಕಿನಲ್ಲಿ ಆಗಿದೆ ಸರ್ ಧರ್ಮಸ್ಥಳದಿಂದ. ಸರ್, ಈ ಧರ್ಮಸ್ಥಳದಿಂದ ಇದೊಂದೇ ಅಲ್ಲದೆ ನೀರಿನ ಘಟಕ ಫಸ್ಟ್ ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಮಗೆ. ಯಾಕಂದರೆ ನಮಗೆ ಕಲುಷಿತ ನೀರು ಬರ್ತಾಯಿತ್ತು ಜಾಸ್ತಿ. ಮುಂಚೆ ನೀರಿಂದ ಕೆರೆಯಿಂದ ಡೈರೆಕ್ಟಾಗಿ ಇದು ಬರೋದು ಇದೆಲ್ಲ ಮಾಡೋದು ಕುಡಿಯೋಕ್ಕೆ ತುಂಬ ಅವ್ಯವಸ್ಥೆ ಆಗಿತ್ತು. ಈಗ ಪ್ರತಿಯೊಬ್ಬರು ಮನೇಲಿ ಫಿಲ್ಟ್ರ್ ಹಾಕೋಣ ಅಂತ ಶಕ್ತಿ ಇರಲ್ಲ.
ಧರ್ಮಸ್ಥಳದಿಂದ ಏನು ಮಾಡಿದ್ರು, ನಮಗೆ ಒಂದು ಪ್ಲ್ಯಾಂಟ್ನ ಕಟ್ಕೊಟ್ರು, ನೀರಿನ ಪ್ಲ್ಯಾಂಟ್ನ ಕಟ್ಕೊಟ್ರು. ಅದನ್ನು ಕಟ್ಕೊಟ್ಬಿಟ್ಟು ನಮಗೆ ಅದು ಬೇರೆ ಕೇವಲ 2 ರೂಪಾಯಿಗೆ 20 ರೂಪಾಯಿ, 2 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರು, ಪ್ಯೂರ್ ಶುದ್ಧವಾದ ನೀರನ್ನ ಇದು ಮಾಡಿಬಿಟ್ಟು ನೀರನ್ನ ಅದನ್ನು ಮೇಂಟೈನ್ ಮಾಡೋಕ್ಕೊಬ್ಬರನ್ನ ಮೇಂಟೈನ್ ಮಾಡಿ ಅವ್ರಿಗೆ ಸಂಬಳವನ್ನು ಕೊಟ್ಕೊಂಡು ಇದು ಮಾಡಿಕೊಂಡು ಅದನ್ನು ಪಂಚಾಯತಿ ಜೊತೆ ಟೈಅಪ್ ಮಾಡಿಕೊಂಡು ಧರ್ಮಸ್ಥಳದವರು ಅದನ್ನು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದು ಏನೇ ಆಗಲಿ ಕೆಟ್ಟೋದ್ರೂ ಸಹ ಅಷ್ಟೇ, ಸರ್ಕಾರದಿಂದ ಏನಾಗುತ್ತೋ ಗೊತ್ತಿಲ್ಲ, ಕೆಟ್ಟೋದ್ರೆ ಇಮಿಡಿಯೇಟ್ಲಿ ಅದನ್ನು ಏನದ್ರಲ್ಲಿ ಅಂತ ಫಿಲ್ಟರ್ಸ್ ಆಗಿರಲಿ ಏನಾನ ಕೆಟ್ಟೋಗಲಿ ಇಮಿಡಿಯೇಟ್ಲಿ ಅಂದರೆ 1 or 2 hour ಒಳಗಡೆ ಇದು ಮಾಡಿಬಿಟ್ಟು ಅದನ್ನು ರೆಡಿ ಮಾಡಿಕೊಡ್ತಾರೆ. ಯಾಕೆ ಸುತ್ತಮುತ್ತ ಹಳ್ಳಿಯಿಂದನೂ ಬಂದು ನಮ್ಮ ಹೊನ್ನೋಡ್ಕೆಯಲ್ಲಿ ಶುದ್ಧ ನೀರಿನ ಘಟಕನ ಇಲ್ಲಿಂದನೇ ನೀರನ್ನ ತೊಗೊಂಡೋಗ್ಬಿಟ್ಟು, ಅಂದರೆ ನೀರು ಅಷ್ಟೇ ಬೇರೆ ಕಡೆ ಒಂದಾಗಿದೆ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ವೆರಿ ಗುಡ್ ಅಂದರೆ ವೆರಿ ವೆರಿ ಗುಡ್. ಒಂದು 5 ಸ್ಟಾರ್ ಅಂತ ಕೊಡ್ತಾರೆ, 5 ಸ್ಟಾರ್ಗೂ 5 ಸ್ಟಾರ್ನ ನಮ್ಮ ನೀರಿನ ಘಟಕಕ್ಕೆ ನಾವು ಕೊಡ್ಬೋದು ನಾವು. ಓಕೆ, ಅದು ಬಿಟ್ಟು ನೀರಿಂದು ಬಿಟ್ಟು ಬೇರೆ ಇನ್ನೇನು ನೀರಿನ ಬಿಟ್ಟು ಅಂದರೆ ಕೃಷಿ ಘಟಕ, ಕೃಷಿ ಒಂದು ಯಂತ್ರದ ಹಣೆ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಉಪಯೋಗ ಅಂತದ್ದು. ಈಗ ಎಲ್ಲರೂ ಟ್ಯಾಕ್ಟ್ರ್ ಕೊಟ್ಟು ಇದು ಮಾಡ್ಕೊಂಡು ತರ್ಸೋಕ್ಕಾಗಲ್ಲ, ಮತ್ತು ಕಳೆನಾಶಕನ ಇದು ಮಾಡೋಕ್ಕಾಗಲ್ಲ. ಅದೇ ರೀತಿ ಪ್ರತಿಯೊಂದನ್ನು ಸಹ ಇಲ್ಲಿ ಕೃಷಿ ಯಂತ್ರ ಘಟಕ ಮಾಡಿಬಿಟ್ಟು ಟ್ರೇಲರ್ ಆಗ್ಬೋದು, ಟ್ಯಾಕ್ಟ್ರ್ ಆಗ್ಬೋದು, ಕಳೆನಾಶಕ ಔಷಧಿ ಹೊಡೆಯುವ ಯಂತ್ರ ಆಗೋದು, ಪ್ರತಿಯೊಂದು ರೈತರಿಗೆ ಅನುಕೂಲ ಆಗೋಂತಹ ಏನೆಲ್ಲ ಅನುಕೂಲ ಆಗೋಂತಹ ಎಲ್ಲ ಪೂರ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾಡಿಕೊಟ್ಟು, ಅದು ಬರೀ ಬಡವ್ರು ಮಾತ್ರ ಅಲ್ಲ, ಎಲ್ಲ ಶ್ರೀಮಂತ ವರ್ಗದವರು, ಎಲ್ಲ ವರ್ಗದವರು ಅದನ್ನು ಕ್ಲೀನಾಗಿ ಉಪಯೋಗಿಸ್ಕೊಂಡು ಇದು ಮಾಡ್ಕೊಂಡು ಅದಕ್ಕೆ ಒಂದು ಘಟಕವನ್ನು ಕಟ್ಕೊಟ್ಟು ಅದಕ್ಕೂ ಒಬ್ಬರನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಟ್ಕೊಟ್ಟಿದ್ದಾರೆ. ಅದು ಸಹ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೇನಪ್ಪ ಅಂದರೆ ವಿದ್ಯಾರ್ಥಿಗಳ ವೇತನ ಅದನ್ನು ಇದು ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿ ವೇತನ ಹೇಗೆ ಕೊಡ್ತಾ ಇದ್ದಾರೆ, ಎಷ್ಟು ಕೊಡ್ತಾರೆ? ವಿದ್ಯಾರ್ಥಿ ವೇತನ ITI ಫಸ್ಟ್ ಇಯರಿಂದ ಡಿಪ್ಲೊಮಾ ಈ ಥರ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಪ್ರತಿ ತಿಂಗಳು 400 ರೂಪಾಯಿಂದ ಈಗ ಆಲ್ರೆಡಿ ಬರ್ತಾಯಿದೆ ವಿದ್ಯಾರ್ಥಿಗಳಿಗೆ. ಆಮೇಲೆ ವಾತ್ಸಲ್ಯ ಮನೆ ಕೊಟ್ಕೊಡೋದಾಗಿರ್ಬೋದು, ಸರ್ಕಾರದಿಂದ ಯಾವುದೂ ವಾತ್ಸಲ್ಯ ಮನೆ ಬರ್ತಾ ಇಲ್ಲ, ಅವರು ಬರೀ ಆಶ್ವಾಸನೆ ಕೊಡ್ತಾರೆ ಧರ್ಮಸ್ಥಳದಿಂದ. ವಾತ್ಸಲ್ಯ ಮನೆ ಅಂದರೆ ಮನೆ ಕಟ್ಕೊಡುವ, ಮನೆ ಕಟ್ಕೊಡೋದು, ಮನೆ ಜಾಗ ಅವ್ರ ಹೆಸರಲ್ಲಿದ್ದರೆ ಅವರಿಗೆ ನಿರ್ಗತಿಕರಿಗೆ ಧರ್ಮಸ್ಥಳ ಸಂಘದಿಂದ 1 ರೂಪಾಯಿನೂ ತೊಗೊಂಡಲೆ ಅವರಿಗೆ ವಾತ್ಸಲ್ಯ ಮನೆಯನ್ನು ಕಟ್ಕೊಡೋಂಥ ಕೆಲಸ ಪೂರ್ತಿ ಅವರೇ ಖರ್ಚಾಕಿ ಗೌರ್ಮೆಂಟ್ ಇಂದ ಬರೋದಾದ್ರೆ 1.5 ಲಕ್ಷ ಕೊಡ್ತಾರೆ. ಇಲ್ಲ ಆ ಥರ ಅಲ್ಲ ಸರ್, ಜಾಗ ನಮ್ದಾಗಿದ್ರೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದನೇ ಪೂರ್ತಿ ಮನೆ ಕಟ್ಕೊಳ್ಳಾಗ್ದಲೆ ಪೂರ್ತಿ ಕಟ್ಬಿಟ್ಟು ಅವ್ರಿಗೆ ಗೃಹ ಪ್ರವೇಶನೂ ಸಹ ಮಾಡಿ, ಪೈಂಟ್ ಮಾಡಿ, ಚಪ್ರ ಹಾಕಿ, ಪೂಜೆ ಸಮೇತ ಮಾಡಿ, ಶ್ರೀ ಮಂಜುನಾಥ ಸ್ವಾಮಿ ಫೋಟೋ ಇಕ್ಕಿ ಪೂಜೆ ಮಾಡಿ, ಗೃಹ ಪ್ರವೇಶ ಮಾಡಿ ಆ ನಿರ್ಗತಿಕರಿಗೆ ಕೀನ ಹಸ್ತಾಂತರ ಮಾಡೋ ಕೆಲಸನ ಶ್ರೀ ಕ್ಷೇತ್ರ ಧರ್ಮಸ್ಥಳದವ್ರು ಮಾಡ್ತಾವ್ರು ಸರ್. ಎಷ್ಟು ಮನೆಗಳಾಗಿದೆ ಸರ್ ಈ ಹಳ್ಳಿನಲ್ಲಿ? ಸುಮಾರು ಮನೆಗಳು ಮಾಡ್ಕೊಟ್ಟವ್ರು ಸರ್. ನಮ್ಮ ಗ್ರಾಮಾಂತರದಲ್ಲಿ ನೋಡ್ಬೋದು, ನಮ್ಮ ಪೂರ್ತಿ ಸುತ್ತಮುತ್ತ ಗ್ರಾಮಾಂತರದಲ್ಲ ನೋಡ್ಬೋದು ನೀವು. ಮತ್ತು ಇಲ್ಲಿ ಪಕ್ಕ ಹಳ್ಳಿಲೂ ಸಹ ತುಂಬ ಮನೆಗಳು, ವಾತ್ಸಲ್ಯ ಮನೆಗಳು ಆಗಿವೆ, ಅದು ನೋಡ್ಬೋದು. ಅದಲ್ದಲೆ ನಿರ್ಗತಿಕರಿಗೆ ಅಂದರೆ ಓಲ್ಡ್ ಏಜ್ಗಳಿಗೆ ಪೆನ್ಷನ್ ಬರ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ, ಸರ್ಕಾರದಿಂದ ಸ್ಟಾಪ್ ಆಗೋಯ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದಿಂದ ಪ್ರತಿ ತಾರೀಕು 4 ಇಲ್ಲ 5ನೇ ಪ್ರತಿ ತಿಂಗಳು 4 ಇಲ್ಲ 5ನೇ ತಾರೀಕು ಅವ್ರಿಗೆ ಮಾಸಾಶನನ ಕೊಡ್ತಾಯಿದ್ದಾರೆ. 1,000ದಿಂದ 2,000 ತನಕ, ಒಬ್ರಿಗೆ 1,500. ತೀರಾ ನಿರ್ಗತಿಕರು ಗಂಡ ಹೆಂಡತಿ ಇಬ್ಬರು ಇದ್ದು ಅವ್ರಿಗೇನೂ ದುಡಿಯೋಂಥ ವ್ಯವಸ್ಥೆ ಇಲ್ಲ, ಅವ್ರಿಗೇನೂ ಆಗೋದಿಲ್ಲ ಅಂಥವ್ರಿಗೆ 2,000, ಸ್ವಲ್ಪ ಇರೋರಿಗೆ 1,500, ಇನ್ನು ಸ್ವಲ್ಪ ಮಿಡ್ಲಿರೋರಿಗೆ 1,000 ಥರ ಆ ಥರ. ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರತಿ ತಿಂಗಳು 4ರಿಂದ 5ನೇ ತಾರೀಕು ಇದೇ ಧರ್ಮಸ್ಥಳ ಆಫೀಸ್ ಐತಿಲ್ಲಿ, ಅಲ್ಲಿಗೆ ತೊಗೊಂಡೋಗೋರು ಪ್ರತಿ ತಿಂಗಳು ಅವ್ರಿಗೆ ಬೈ ಹ್ಯಾಂಡ್ ಕ್ಯಾಶ್ನ ಅವ್ರು ಹೋಗೋದು, ಪೋಸ್ಟ್ ಆಫೀಸ್ ಹತ್ರ ಕ್ಯೂ ನಿಂತ್ಕೊಂಡು ಆ ಥರ ಹೋಗ್ತಿದ್ದಂಗೆ ಅವ್ರಿಗೆ ಕ್ಯಾಶ್ ಕೊಡ್ತಾವ್ರೆ. ಕ್ಯಾಶ್ ಕೊಟ್ಬಿಟ್ಟು ಇದು ಮಾಡ್ತಾರೆ. ಮತ್ತು 6 ತಿಂಗಳಿಗೆ ಒಂದ್ಸಲಿ ಯಾವ ರೀತಿ ಮಾಸಾಶನ ತಗೊಳ್ತಾರಲ್ಲ ಅವ್ರಿಗೆ ಬರೀ ಅದೊಂದೇ ಅಲ್ಲ, ಅವ್ರಿಗೆ ಬಟ್ಟೆ ಇಲ್ವಾ, ಬ್ಲ್ಯಾಂಕೆಟ್ ಇಲ್ವಾ, ಪಾತ್ರೆ ಇಲ್ವಾ, ದಿನಸಿ ಇಲ್ವಾ, ಏನಿಲ್ವಾ, ಇದನ್ನೆಲ್ಲ ಪೂರ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದವ್ರು ಮಾಡ್ತಾ ಇರ್ತಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಅಪಪ್ರಚಾರಕ್ಕೆ ನಾವು ಅದನ್ನು ಖಂಡಿಸ್ತೀವಿ. ಆ್ಯಕ್ಚುಲಿ ನಾನೊಬ್ಬ ಮುಸ್ಲಿಮ್ಸ್ ಆಗಿ ಅದನ್ನು ನಾನು ಖಂಡಿಸ್ತೀನಿ. ನಾನು ಅದನ್ನು ಅಪಪ್ರಚಾರ ಮಾಡೋರ್ಗೆ ನಾನು ಖಂಡಿಸ್ತೀನಿ ನಾನು. ಯಾಕಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬರೇ ದುಡ್ಡಿನ ವ್ಯವಹಾರದಲ್ಲಿ ಮಾತ್ರ ಅಲ್ಲ, ಬಡವ್ರಿಗೆ, ನಿರ್ಗತಿಕರಿಗೆ, ರೈತರಿಗೆ, ಮತ್ತು ಕುಡಿಯೋ ನೀರಾಗಲಿ, ಕೃಷಿಕ ಯಂತ್ರಗತಕ್ಕಾಗಲಿ. ನೋಡಿ, ಇವ್ರು ನಮ್ಮ ರಾಮಣ್ಣ ಇವರು ನೀರಿನ ಪ್ರತಿ 24/7 ಯಾವ ಬೇರೆಯವ್ರು ಮಾಡ್ತಾರೋ ಕೆಲಸ, ಇವ್ರು 24/7 ಏನೇ ಆಗಲಿ ನೀರಿನ ಶುದ್ಧ ಘಟಕಕ್ಕೆ ಅಲ್ಲೇ ಇದ್ದು ಎಲ್ಲ ವ್ಯವಸ್ಥೆನ ಮಾಡಿಕೊಟ್ಬಿಟ್ಟು ಜನಗಳಿಗೆ ಒಳ್ಳೆ ನೀರಿನ ವ್ಯವಸ್ಥೆ ಎಲ್ಲ ಪೂರ್ತಿ ಮಾಡಿಕೊಡ್ತಾರೆ ಸರ್. ಅಂದರೆ ಒಂದು ಏನು ಸರ್ಕಾರ ಮಾಡೋಕ್ಕಾಗ್ತಲ್ಲ ಆ ಕೆಲಸಗಳನ್ನ ಧರ್ಮಸ್ಥಳ ಮಾಡ್ತಾ ಇದೆ. ಖಂಡಿತ. ಜೊತೆಗೆ ಒಬ್ರು ಫ್ಯಾಮಿಲಿ ತರ ಇದೆ, ನೀವು ಬಟ್ಟೆ ಎಲ್ಲ ಕೊಡಿಸ್ತೀರಿ ಅಂದ್ರೆ ಅದು ಒಬ್ರು ಫ್ಯಾಮಿಲಿ ಅಷ್ಟು ಹತ್ರ ಮನ್ಸಿದ್ರೆ ಮಾತ್ರ ಅದೆಲ್ಲ ಖಂಡಿತ ಸರ್. ಒಂದು ಅವರು ಇಲ್ಲಿರ ಟಿ ಒ ಆಗಿರ್ಬೋದು, SP ಆಗಿರ್ಬೋದು, FS ಆಗಿರ್ಬೋದು, ಇವ್ರುಗಳು ಅಷ್ಟೇ ಸರ್.
ಅವರು ನಾವು ಉನ್ನತ ಸ್ಥಾನದಲ್ಲಿದ್ದಂತೆ ಯಾವತ್ತೂ ಅವ್ರು ದುರಹಂಕಾರ ಪಟ್ಟಿಲ್ಲ. ಯಾಕಂದರೆ ಈಗ ಸರ್ಕಾರ ಕೆಲಸದಲ್ಲಿರೋ ಸಣ್ಣ ಒಬ್ಬ ಗುಮಾಸ್ತ ಕೆಲಸ ಆದರೂ ಅವರು ದುರಹಂಕಾರ ತೋರಿಸಿ ನಾವು ಸರ್ಕಾರ ಕೆಲಸದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂಥ ಡಿಸ್ಟಿಕ್ ಆಫೀಸರ್ ಆಗಿರ್ಬೋದು, ತಾಲೂಕು ಆಫೀಸರ್ ಆಗಿರ್ಬೋದು, ಮತ್ತು ನಮ್ಮ SP ಆಗಿರ್ಬೋದು, FS ಆಗಿರ್ಬೋದು, ಅವ್ರು ಯಾರೂ ಸಹ ಅಷ್ಟೇ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಸರ್ ಈ ಥರ ಐತೆ ಈ ಥರ ಮಾಡಿಕೊಡ್ಬೇಕಂದ್ರೆ ಆ ಥರ ಮಾಡಿಕೊಡ್ತಾರೆ. ಮತ್ತು ಮೊನ್ನೆ ನಮ್ಮ ಇಲ್ಲಿ ಹೊಳಕಲ್ನಲ್ಲಿ 1970ನೇ ವ್ಯಸನ ಮುಕ್ತ ಶಿಬಿರವನ್ನು ಮಾಡಿದ್ದು ತುಂಬ ಅದ್ಭುತವಾಗಿತ್ತು. ಅದು 1970 ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದಿಂದನೇ ಸುಮಾರು ಒಂದು 54 ಜನಕ್ಕೆ ಕುಡಿತ ಬಿಡುವಂಥ ಕೆಲಸನ ಮಾಡಿ 8 ದಿನ ಅವ್ರಿಗೆ ಅಲ್ಲೇ ಇಟ್ಕೊಂಡು ಅವ್ರು ಪ್ರತಿಯೊಂದು ಖರ್ಚಿನ ಶ್ರೀ ಕ್ಷೇತ್ರ ಧರ್ಮಸ್ಥಳನ ನೋಡಿ ಅವ್ರಿಗೆ ಕರೆಸಿ ಯಾವ ರೀತಿ ಅಂದರೆ 8 ದಿನಕ್ಕೆ ಅವ್ರಿಗೆ ಮಾಡಿರಂದೆ ಒಂದು ಮದುವೆ ಮಂಟಪ ಥರ ತಯಾರು ಮಾಡಿ ಮಂಜುನಾಥ ಸ್ವಾಮಿ ಫೋಟೋನ ಕೂರಿಸಿ ಎಲ್ಲ ಅತಿಥಿ ಗಣ್ಯಾತಿಗಳನ್ನ ಕರೆಸಿ ಕಂಕಣ ಕಟ್ಟಿಸಿ ಗಂಡ ಹೆಂಡತಿಗಳು ಕಂಕಣ ಕಟ್ಟಿಸಿ. ಯಾಕಂದರೆ ಬೇರೆ ಕಡೆ ಈಗ 5,000 10,000 ಹಿಂಗೆಲ್ಲ ತಾಣ್ತಾವ್ರೆ. ಇಲ್ಲಿ ದುಡ್ಡಿಲ್ದಲೆ ಇದನ್ನು ಈ ಕೆಲಸನ ಹೇಳ್ಬಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದವ್ರು ಮಾಡಿಕೊಟ್ಟರು. ಅವರಿಗೆ ಕೈ ಎತ್ತು ಮುಗಿಬೇಕು ಸರ್. ಮತ್ತು ನಮ್ಮ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮವರು ಹೇಮಾವತಿ ಅಮ್ಮನವ್ರಿಗೆ ಇನ್ನೂ ಹೆಚ್ಚಿನದಾಗ ಅವ್ರಿಗೆ ಕೊಡೋವಂಥ ಮನೋಭಾವನೆ ಐತೆ. ಯಾಕಂದರೆ ಯಾರಲ್ಲೂ ಆ ಥರ ಮನೋಭಾವನೆ ಬರೋಲ್ಲ. ಇದರಲ್ಲಿ ಜಾತಿ ಭೇದ ಇಲ್ಲ. ಅವ್ರು ಹಿಂದೂ, ಇವರು ಮುಸ್ಲಿಮ್ಸು, ಇವ್ರು ಜೈನ್, ಸಿಖ್ ಅಂತ ಯಾವುದೇ ರೀತಿಯಂಥ ಜಾತಿ ಭೇದ ಇಲ್ಲ. ಅವ್ರ ಜಾತಿ ಭೇದನ ಮರೆತು ಎಲ್ಲ ವರ್ಗದವರು ನಮ್ಮವರು ಅಂತ ನಮ್ಮ ಮನೆ ಮಕ್ಕಳು ನಮ್ಮವರು ಅಂತ ಭಾವಿಸಿ ಅವರು ಈ ಕೆಲಸನ ಪೂರ್ತಿ ಮಾಡಿಕೊಡ್ತಾ ಇದ್ದಾರೆ ಸರ್. ನೀವು ಹೇಳಿದ್ರೆ ಯಾರಿಗೂ ಒಂದಿಚ್ಚು ಅಹಂಕಾರ ಇಲ್ಲ ಇಲ್ಲಿನ ಅಧಿಕಾರಿಗಳು ಯಾರಿಗೂ ಅಂತ. ಅದಕ್ಕೆ ಪ್ರೇರಣೆ ವೀರೇಂದ್ರ ಹೆಗ್ಡೆ ಅವರು ಅಂತ ಹೇಳ್ಬೋದು. ಖಂಡಿತ. ಯಾಕಂದ್ರೆ ಅವರು ಕಿಂಚಿತ್ತೂ ಇಲ್ಲ, ಅದನ್ನೇ ಕೂಡ ಕೆಲ ವರ್ಗದವರು ಎಲ್ಲರೂ ಪಾಲಿಸ್ತಾ ಇದ್ದಾರೆ. ನಾವು ಈ ಟೈಮಲ್ಲಿ ನೆನ್ಸ್ಕೊಂಡ್ ಖಂಡಿತ ಸರ್. ಅವ್ರು ಎಲ್ಲೋ ದೂರದಲ್ಲಿ ಕೂತವ್ರೆ. ಮಂಜುನಾಥ ಸ್ವಾಮಿಗೆ ಹೆದರ್ಕೊಂಡಾಗಲಿ ಮತ್ತು ನಮ್ಮ ವೀರೇಂದ್ರ ಅವ್ರಿಗೆ ಹೆದರ್ಕೊಂಡಾಗಲಿ ಅವ್ರು ಕೆಲಸ ಮಾಡಲ್ಲ. ಅವ್ರ ಮೇಲೆ ಇಲ್ಲೋ ಪ್ರೀತಿ, ವಿಶ್ವಾಸ, ಪ್ರೀತಿ ಮನೋಭಾವನೆಯನ್ನು ಅವ್ರನ್ನಲ್ಲಿ ನೋಡಿ ಅವರು ಆ ಕೆಲಸನ ಪೂರ್ತಿ ಮಾಡಿಕೊಡ್ತಾರೆ. ಯಾಕಂದರೆ ಅವ್ರು ಎಲ್ಲೋ ಇರ್ತಾರೆ, ನಾವು ಏನು ಮಾಡಬೇಕು ಮಾಡಬಾರ್ದು, ನಾವು ಸಂಬಳ ಬರ್ತದೆ ಅಂತ ಅದೊಂದು ಸಂಬಳದನ್ನು ನೋಡ್ತಾ ಇಲ್ಲ. ಅವ್ರು ಮಾಡೋ ಕೆಲಸಕ್ಕೆ ಒಂದು ಒಳ್ಳೆಯ ಒಂದು ಹೆಸರು ಬರಲಿ ಅಂತೇಳ್ಬಿಟ್ಟು ಅವ್ರ ಮೇಲಿರೋ ಭಾವನೆಯಿಂದ ಭಕ್ತಿಪೂರ್ವಕವಾಗಿ ಕೆಲಸನ ಅವರು ಮಾಡ್ತಾರೆ ಸರ್. ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರಿ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಮೇಡಮ್. ಹಾಗೇನೆ ಇಲ್ಲಿ ತುಂಬಾ ಕೃಷಿ ಅನುದಾನಗಳು ಕೂಡ ಧರ್ಮಸ್ಥಳದಲ್ಲಿ ಸಿಗಿದೆ. ಧರ್ಮಸ್ಥಳ ಸಂಘ ಈ ಊರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸಂಘದಿಂದ ಆಗಿರೋದು ಮತ್ತೆ ಕೃಷಿಗೆ ತುಂಬಾ ಟ್ರ್ಯಾಕ್ಟರ್ಗಳನ್ನ ಕೊಟ್ಟಿದ್ದಾರೆ, ಧರ್ಮಸ್ಥಳದಿಂದ ಸಾಲಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಮಾತಾಡ್ಸೋಣ. ನಮಸ್ತೆ ಸರ್. ನಿಮ್ಮ ಹೆಸರು? ಗೀತಾರಾಜ್. ಈ ಗ್ರಾಮ ಪಂಚಾಯತಿ ಈಗ ರೀಸೆಂಟಾಗಿ ಸರ್ ಒಂದು 3-4 ಮಂತ್ಸ್ ಆಯಿತು. ಇಲ್ಲಿಗೆ ಧರ್ಮಸ್ಥಳದ ಕೊಡುಗೆಗಳು ಏನೇನಿದೆ? ಹೇಮಾವತಿ ಅಮ್ಮ ಹಾಗೂ ವೀರೇಂದ್ರ ಹೆಗಡೆ ಅವರಿಗೆ ನಮಸ್ಕರಿಸುತ್ತಾ, ಈ ಸ್ಥಳ ಸಾನ್ನಿಧ್ಯ ದೇವರಾದ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಗೂ ನಮಸ್ಕರಿಸುತ್ತಾ, ತುಂಬ ಅನುಕೂಲವಾಗಿದೆ. ತುಂಬ ವ್ಯವಸ್ಥೆಗಳು ಗ್ರಾಮಕ್ಕೂ ಮುಟ್ಟುವಂಥ ಸೇವೆ ಅವರಿಂದ ನಾವು ಆ ಸೇವೆಯನ್ನು ಅನುಭವಿಸೋದಕ್ಕೆ ನಾವು ಕಾರಣೀಭೂತರಾಗಿದ್ದೇವೆ. ಅದಕ್ಕೆ ಕಾರಣ ವೀರೇಂದ್ರ ಹೆಗಡೆ ಆಗಿದ್ದಾರೆ. ಹಾಗೆ ಹೇಳ್ತಾ ಇಷ್ಟಪಡ್ತಾ ಸೇವೆ ತಗೊಂಡಿದ್ರೆ ನೀವು ಧರ್ಮಸ್ಥಳದಿಂದ? ಸರ್, ಅಲ್ಲಿಂದ ಬಂದಿರ್ತಕ್ಕಂಥ ಅವರ ಒಂದು ಸಾನ್ನಿಧ್ಯದಲ್ಲಿ ಬಂದಿರ್ತಕ್ಕ ಗ್ರಾಮೀಣಾಭಿವೃದ್ಧಿ ಯೋಜನೆ, ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ, ನಾನು ಕೂಡ ಒಂದು ಸಂಘವನ್ನು ಕಟ್ಟಿದ್ದೇನೆ. ಸಂಘ ಇದೆಯಾ? ಸಂಘಗಳು ನಡೀತಾ ಇದೆ. ಸುಮಾರು ಒಂದು ಈ ಸುತ್ತಮುತ್ತಲಿಂದ ಹಿಡಿದು 100 ಸಂಘಗಳ ಸ್ಥಾಪನೆ ಇದೆ. ಅವರು ಹೊರಗಡೆ ಒಂದು ಅಪಪ್ರಚಾರ ಇದೆ, ಸಂಘದಲ್ಲಿ ಬಡ್ಡಿ ಜಾಸ್ತಿ ಇದೆ, ಬೇರೆ ಬೇರೆ ರೀತಿ ಮಾತಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಷ್ಟಿದೆ ಬಡ್ಡಿ? ಹೇಗಿದೆ? ಎಷ್ಟು ತಗೊಳ್ತೀರಾ ಸಾಲ? ಇಲ್ಲ ಸರ್, ಅವರು ನಮಗೆ ಅವ್ರು ಏನು ವ್ಯವಸ್ಥೆ ಇದೆ, ಅವ್ರು ಕೊಡೋ ಸಾಲಕ್ಕೆ ಅವ್ರು ಏನು ಬಡ್ಡಿ ನಿಗದಿ ಮಾಡಿದಾರೋ ಅದಕ್ಕೆ ನಮಗೆ ಯಾವುದೇ ರೀತಿ ಅದು ನಮಗೆ ಲಾಸ್ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರ ನಮಗೆ ಕಂಡು ಬಂದಿಲ್ಲ ಸರ್. ಕಂಡು ಬಂದಿದ್ರೆ ಇದು ಈ ಮಟ್ಟಕ್ಕೆ ಈ ಸಂಘಗಳ ವ್ಯವಸ್ಥೆಗಳು ನಡೀತಾ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ಅದರಿಂದ ಅನುಕೂಲಗಳೇ ಹೆಚ್ಚಾಗಿದೆ ಸರ್. ನಮಗೆ ಲಾಭ ಆಗಿದೆ ಹೊರತು ನಷ್ಟ ಅಂತೂ ಯಾವುದೇ ಕಾರಣಕ್ಕೂ ಆಗಿಲ್ಲ ಸರ್. ಬಡ್ಡಿ ದರದಲ್ಲಾಗಿರ್ಬೋದು, ಸಾಲ ತಗೊಳ್ತಾ ಇರೋದ್ರಲ್ಲಾಗಿರ್ಬೋದು, ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತಿದೆ. ನಿಮಗೆ ಈ ಧರ್ಮಸ್ಥಳ ಬಿಟ್ರೆ, ಸಂಘ ಬಿಟ್ರೆ ಬೇರೆ ಎಲ್ಲಾದ್ರೂ ಇದಕ್ಕಿಂತ ಕಡಿಮೆ ಬಡ್ಡಿಗೆ ಅಥವಾ ಸುಲಭವಾಗಿ ಸಾಲ ಸಿಗೋದಿದೆಯಾ? ಇಲ್ಲ ಸರ್. ನೀವು ಇದಕ್ಕೆ ನೋಡಿದ ಮಟ್ಟಕ್ಕೆ ಈ ರೀತಿ ಮನೆ ಬಾಗಿಲಿಗೂ ಬಂದು ನಮಗೆ ಸಾಲ ರೂಪದಲ್ಲಿ, ಸಂಘ ರೂಪದಲ್ಲಿ ಬಂದು ನಂಬಿಕೆಯಿಂದ ಕೂಡ ತುಂಬಾ ಕಷ್ಟವಾಗಿ, ತುಂಬಾ ರೌಡಿಗಳ ತರ ಬಿಹೇವ್ ಮಾಡಿ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರೂ ಆತರ ಅನುಭವ ಆಗಿದೆ? ಇಲ್ಲ ಸರ್, ಆತರ ವ್ಯವಸ್ಥೆ ನಡೀತಾನೆ ಇಲ್ಲ. ನೀವು ಊರವರು ಸಂಘ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಇದರಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೀರಾ, ಆ ತರದೇನು ಇಲ್ಲ ಅಂತ ಹೇಳಿ? ಇಲ್ಲ, ಆ ತರದ್ದು ಯಾವತ್ತೂ ಕಂಡು ಬಂದಿಲ್ಲ ಸರ್. ಸಾಲಗಳನ್ನ ಎಷ್ಟುವರೆಗೂ ತಗೊಂಡು ಯಾವ್ದಾವ್ದಕ್ಕೆ ಉಪಯೋಗನ ಮಾಡ್ಕೊಂಡಿದ್ದೀರಾ ಸರ್? ನಾವು ಸಾಲ ಬಂದು ಮೊದಲಿಗೆ ನಾವು 10 ವರ್ಷನೇ ಆಯಿತು. 10,000ದಿಂದ ಹಿಡಿದು 30, 50 ಲಕ್ಷ, 2 ಲಕ್ಷ ಗಟ್ಟಲೆನೂ ಸಾಲ ಕೊಡ್ತಿದ್ದಾರೆ ಸರ್.
ನಮಗೆ ಏನು ನಾವು ಒಂದು ಯಾವುದೇ ಒಂದು ರೀತಿ ನಾವು ವ್ಯವಸಾಯದ ಮೇಲಾಗಿರ್ಬೋದು, ನಾವು ಮನೆ ಕಟ್ಟೋ ಆಧಾರದ ಮೇಲಾಗಿರ್ಬೋದು, ಹಸು ಸಾಕಾಣಿಕೆ ಆಧಾರದ ಮೇಲಾಗಿರ್ಬೋದು, ನಮಗೆ ಯಾವುದು ಅಗತ್ಯ ಇದೆ ಅದ್ರ ಮೇಲೆ ನಮಗೆ ಸಾಲ ಇಷ್ಟಿಂತ ಅಂತ ನಿಗದಿ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ತೊಗೊತಾ ಇದ್ದೀವಿ. ಅದು ನಮಗೆ ಅನುಕೂಲ ಆಗಿ ಅದರಿಂದ ತುಂಬ ಮುಂದುವರೆದಿದ್ದೀವಿ ಸರ್. ಎಲ್ಲರೂ ಪ್ರತಿಯೊಬ್ಬರು ಮುಂದುವರೆದಿದ್ದೀವಿ. ಪ್ರತಿಯೊಂದು ಮಹಿಳೆಗೂ ಮುಂದುವರಿಯೋ ಅವಕಾಶ ಇದೆ ಸಮಾಜದಲ್ಲಿ. ನಾನು ಒಂದು ಈ ರೀತಿ ಸಾಲ ತೊಗೊಂಡು ಬದುಕಿ ಜೀವನ ನಡೆಸ್ತಾ ಇದ್ದೀನಿ ಈ ಒಂದು ಇದರಿಂದ ಅನ್ನೋ ಹೆಮ್ಮೆಯಿಂದ ಬದುಕ್ತಿದೆ ಸರ್. ಬದುಕಿಸಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಸರ್. ಈಗ ಧರ್ಮಸ್ಥಳದ ಬಗ್ಗೆ ಆಗಿರೋ ಅಪಪ್ರಚಾರದ ಬಗ್ಗೆ ನಿಮಗೆ ಗೊತ್ತು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್, ಇದು ಎಲ್ಲರ ಒಳ ಕೈನೋಟ ಆಟದಿಂದ ನಡೀತಾ ಇದೆ ಅನ್ನೋದು ಎದ್ದು ಕಾಣ್ತಿದೆ ಸರ್. ಈ ಮೀಡಿಯಾ ಮೂಲಕ ಇರ್ಬೋದು. ಆಲ್ರೆಡಿ ಗೊತ್ತಾಗಿದೆ ಜನಗಳಿಗೆ, ಗೊತ್ತಾಗಿದೆ ಷಡ್ಯಂತ್ರ ಅಂತ ಹೇಳ್ಬಿಟ್ಟು. ಬಟ್ ನೀವೇನಾದ್ರೂ ನಂಬಿದ್ರೆ, ನಿಮ್ಮ ಅನಿಸಿಕೆ ಏನಿತ್ತು ಅದು ಆ ಒಂದು ಸಮಯದಲ್ಲಿ? ನೀವೇನು ಇದು ಕಾಲನೇ ಪ್ರತ್ಯುತ್ತರ ಸಿಗುತ್ತೆ. ಈ ನಮ್ಮ ಮಂಜುನಾಥ ಸ್ವಾಮಿ ಕೃಪೆಯಿಂದ ಸಿಗುತ್ತೆ ಅಂತ ಅನ್ನೋದು ನಂಬಿಕೆ ನಮ್ಮಲ್ಲಿದೆ. ಅದು ಕಾಣ್ತಿದೆ ಸರ್. ಎಲ್ಲರೂ ಈಗಾಗಲೇ ಅದನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ನಡೆದಿದ್ದು ಇದೆಲ್ಲ ವ್ಯರ್ಥ ಪ್ರಯತ್ನಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರಲ್ವಾ, ಇದು ವ್ಯರ್ಥ ಆಯ್ತಾ ಇದೆ ಅಲ್ವಾ ಅನ್ನೋ ಕೊರಗು ಎಲ್ರಿಗೂ ಕಾಡ್ತಿದೆ ಸರ್. ಅದಂತ ಹೇಳಿದಕ್ಕೆ ಥ್ಯಾಂಕ್ ಯು.